ಇಲ್ಲಿ ಸಾರಿಗೆ ನೌಕರರಿಗೆ ಕೊಡೋಕ್ಕೆ ದುಡ್ಡಿಲ್ಲ, ಅಲ್ಲಿ 20 ಕೋಟಿ ಕೊಡೋಕ್ಕೆ ದುಡ್ಡಿದೆ ಸರ್, ಹೇಗೆ? ಅದೇ ಅಲ್ಲಿ ಆನೆ ಕರ್ನಾಟಕದ ಆನೆ ಹೋಗಿ ದುಡಿದಿತ್ತಲ್ಲ, ಅದಕ್ಕೆ 15 ಲಕ್ಷನ ಏನೋ ಕೊಟ್ಟರು, 25 ಲಕ್ಷ 20 ಲಕ್ಷ. ಹಾಂ 20 ಲಕ್ಷನೋ 25 ಲಕ್ಷ ಕೊಟ್ಟರು. ಇಲ್ಲಿ ಪಾಪ ನಮ್ಮ ಕರ್ನಾಟಕದವ್ರಿಗೆ ಏನೂ ಇಲ್ಲ. ಈಗ ಒಂದು ರೀತಿ ಕೇರಳನ ತಮಿಳ್ನಾಡನ್ನ ದತ್ತು ತಗೊಂಬಿಟ್ಟವ್ರೆ ಕರ್ನಾಟಕ ಕಾಂಗ್ರೆಸ್. ತಮಿಳ್ನಾಡಲ್ಲೂ ಏನಾದರೂ ಕೊಡ್ತಾರೆ, ಕೇರಳದಲ್ಲಿ ಏನೋ ಆದರೂ ಕೊಡ್ತಾರೆ. ಯಾಕೆ ಅಲ್ಲಿ ಕೇರಳದಲ್ಲಿ ಯಾರು ಗೆದ್ದಿರೋದು? ಪ್ರಿಯಾಂಕಾ ಗಾಂಧಿಯವರು, ಹಿಂದೆ ರಾಹುಲ್ ಗಾಂಧಿಯವರು. ಅದಕ್ಕೆ ಕರ್ನಾಟಕದ ಖಜಾನೆನೆಲ್ಲ ಖಾಲಿ ಮಾಡಿ ಕೇರಳಗೆ ಕಳಿಸ್ಕೊಡ್ತಾರೆ. ಒಂಥರ ATM. ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್. ಸರ್, ಈಗ ಕರ್ನಾಟಕ ನೌಕರರಿಗೆ 3 ತಿಂಗಳದ ಏನೋ ಸಂಬಳ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ. ಕರ್ನಾಟಕ ಸರ್ಕಾರ 3 ತಿಂಗಳ ಸಂಬಳ ಬಿಡುಗಡೆ ಆಗಿಲ್ಲ ಅಂತ ಎಲ್ಲ ಇಲಾಖೆಗಳಲ್ಲಿ ಆಫರ್ ಆಗೈತೆ. ನಾನೇ ಹೇಳಿದ್ದೀನಲ್ಲ, ನಾನು ಪಟ್ಟಿನೇ ಕೊಟ್ಟಿದ್ದೀನಿ. ಭಾಳಷ್ಟು ಇಲಾಖೆಗಳಿಗೆ, ಭಾಳಷ್ಟು ಬೋರ್ಡ್ಗಳಿಗೆ 3 ತಿಂಗಳು 4 ತಿಂಗಳು ಸಂಬಳ ಇಲ್ಲ. ರೈತರ ಸಬ್ಸಿಡಿ ಹಾಲೊಂದು 6-7 ತಿಂಗಳಿಂದ ಬಂದಿಲ್ಲ. ಅಂಗನವಾಡಿಗಳಿಗೆ ಸರಿಯಾಗಿ ಹಣ ಬಿಡುಗಡೆ ಆಗ್ತಾಯಿಲ್ಲ. ಸರ್ಕಾರ ದಿವಾಳಿ ಹೊರಟಿದೆ, ಪಾಪರ್ ಹೊರಟಿದೆ. ಸರ್ಕಾರದಲ್ಲಿ 10 ಪೈಸೆ ದುಡ್ಡಿಲ್ಲ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ಥರದ ಚುನಾವಣಾ ವಿಚಾರ ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಫಸ್ಟು ಇವ್ರ ಯೋಗ್ಯತೆಗೆ ನ್ಯಾಯವಾಗಿ ಸಂಬಳ ಕೊಡಲಿ, ನ್ಯಾಯವಾಗಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿ. ಅಭಿವೃದ್ಧಿಗೆ ಹಣ ಇಲ್ಲ ನಿಮ್ಮ ಹತ್ರ, ಸಂಬಳ ಕೊಡೋಕ್ಕೆ ಹಣ ಇಲ್ಲ. ರಾಹುಲ್ ಗಾಂಧಿಗೆ ಮಾತ್ರ ಇಲ್ಲಿಗೆ ಬಂದು ಮಜಾ ಮಾಡ್ಕೊಂಡು ಇಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಕ್ಕೆ ಮಾತ್ರ ದುಡ್ಡಿದೆ. ಇಲ್ಲ ಕೇರಳ ಕೂಡ ದುಡ್ಡಿದೆ. ಸರ್, ರಾಜ್ಯ BJP ಅಧ್ಯಕ್ಷ ಸ್ಥಾನ ಏನಾದರೂ ಬದಲಾವಣೆ ಆಗಿದೆ? ಈಗಾಗಲೇ ಸೋಮಣ್ಣ ಅವರು ರೇಸಲ್ಲಿ, ಮತ್ತು ವಿಶ್ವನಾಥ್ ಅವರು ರೇಸಲ್ಲಿದ್ದಾರೆ ಅನ್ನೋ ಒಂದು. ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಪಾರ್ಟಿ ವಿಚಾರ ಏನು ಇದನ್ನು ಅದು ಗೋಡೆ ಮಧ್ಯೆ ತೀರ್ಮಾನ ಆಗಿದೆ. ನನಗದು ಯಾವುದೂ ಗೊತ್ತಿಲ್ಲ. ನಾನು ಆ ಥರದ್ದು ಯಾವುದೋ ಗುಂಪಲ್ಲಿ ಇಲ್ಲ.